ಈ ಕಥೆಯನ್ನು ನೀವು ಪ್ರತಿ ಬಾರಿ ಕೇಳಿದಾಗಲೂ ಜೀವನ ಪಾಠವನ್ನು ಕಲಿಸುತ್ತದೆ. 20 ವರ್ಷಗಳ ಜೀವನ ಗಾಳಿಯಂತೆ ಹಾರಿಹೋಯಿತು. ಕೆಲಸ ಹುಡುಕುವ ಪ್ರಯತ್ನ ಶುರುವಾಯಿತು. ಇದು ಅಷ್ಟು ದೂರವಲ್ಲ, ಹತ್ತಿರವೂ ಅಲ್ಲ. ಹೀಗೆ ಮಾಡುವಾಗ 2 ಅಥವಾ 3 ಕೆಲಸಗಳನ್ನು ಬಿಡಲು ನಿರ್ಧರಿಸಲಾಯಿತು. ಸ್ವಲ್ಪ ಸ್ಥಿರತೆ ಹೊರಹೊಮ್ಮಲು ಪ್ರಾರಂಭಿಸಿತು. ನಂತರ ನನಗೆ ನನ್ನ ಮೊದಲ ಸಂಬಳದ ಚೆಕ್ ಸಿಕ್ಕಿತು. ಆ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟೆ ಮತ್ತು ಖಾತೆಯಲ್ಲಿ ಸಂಗ್ರಹವಾಗುವ ಸೊನ್ನೆಗಳ ಅಂತ್ಯವಿಲ್ಲದ ಆಟ ಪ್ರಾರಂಭವಾಯಿತು. ಇನ್ನೂ 2-3 ವರ್ಷಗಳು ಕಳೆದವು. ಬ್ಯಾಂಕಿಗೆ ಇನ್ನೂ ಕೆಲವು ಸೊನ್ನೆಗಳು ಸೇರಿಸಲ್ಪಟ್ಟವು. ನನಗೆ 25 ವರ್ಷ ತುಂಬಿದಾಗ ನನ್ನ ಮದುವೆಯೂ ಆಯಿತು. ಅಲ್ಲಿಂದ ನನ್ನ ಜೀವನ ಕತೆ ಪ್ರಾರಂಭವಾಯಿತು. ಮೊದಲ 2 ವರ್ಷಗಳು ಮೃದು, ಗುಲಾಬಿ, ರಸಭರಿತ ಮತ್ತು ಸ್ವಪ್ನಮಯವಾಗಿದ್ದವು. ಕೈ ಹಿಡಿದುಕೊಂಡು ಓಡಾಡುತ್ತಾ ಬಣ್ಣ ಬಣ್ಣದ ಕನಸುಗಳೊಂದಿಗೆ. ಆದರೆ ಈ ದಿನಗಳು ಬೇಗನೆ ಕಳೆದವು. ನಂತರ ಮಗು ಬರುವ ಶಬ್ದ ಕೇಳಿಸಿತು. 1 ವರ್ಷದೊಳಗೆ ತೊಟ್ಟಿಲು ತೂಗಾಡಲು ಪ್ರಾರಂಭಿಸಿತು. ಈಗ ಎಲ್ಲ ಗಮನ ಮಗುವಿನ ಮೇಲೆ ಕೇಂದ್ರೀಕೃತವಾಗಿತ್ತು. ಎದ್ದೇಳುವುದು, ಕುಳಿತುಕೊಳ್ಳುವುದು, ತಿನ್ನುವುದು, ಕುಡಿಯುವುದು, ಮುದ್ದಿಸುವುದು. ಸಮಯ ಎಷ್ಟು ಬೇಗ ಕಳೆಯಿತು ಅಂತ ನನಗೂ ಅರ್ಥವಾಗಲಿಲ್ಲ. ಈ ಮಧ್ಯೆ ನನ್ನ ಕೈ ಅವಳ ಕೈಯಿಂದ ಜಾರಿತು. ನಾವು ಜೊತೆಗೆ ಕೂತು ಮಾತನಾಡುವುದು ಮತ್ತು ಒಟ್ಟಿಗೆ ನಡೆಯುವುದನ್ನು ಬಿಡುವುದು ನಮ್ಮಿಬ್ಬರಿಗೂ ತಿಳಿಯಲೇ ಇಲ್ಲ. ಮಗು ಬೆಳೆಯಿತು. ಅವಳು ಮಗುವಿನ ಕೆಲಸದಲ್ಲಿ ನಿರತಳಾದಳು ಮತ್ತು ನಾನು ನನ್ನ ಕೆಲಸದಲ್ಲಿ ನಿರತನಾದೆನು. ಮನೆ ಮತ್ತು ಕಾರಿನ EMI, ಮಕ್ಕಳ ಜವಾಬ್ದಾರಿ, ಶಿಕ್ಷಣ ಮತ್ತು ಭವಿಷ್ಯದ ಸೌಲಭ್ಯಗಳು ಮತ್ತು ಬ್ಯಾಂಕಿನಲ್ಲಿ ಸೊನ್ನೆಗಳನ್ನು ಹೆಚ್ಚಿಸುವ ಚಿಂತೆ. ನಾನು ನನ್ನ ಪೂರ್ಣ ಸಮಯವನ್ನು ಕೆಲಸದಲ್ಲಿ ತೊಡಗಿಸಿಕೊಂಡೆನು ಮತ್ತು ಅವಳು ಅವಳ ಕೆಲಸದಲ್ಲಿ ಬ್ಯುಸಿಯಾದಳು. ಅಷ್ಟರಲ್ಲಿ ನನಗೆ 35 ವರ್ಷ ತುಂಬಿತು. ಮನೆ, ಕಾರು, ಬ್ಯಾಂಕಿನಲ್ಲಿ ಶೂನ್ಯ, ಕುಟುಂಬ ಎಲ್ಲವೂ ಇದೆ. ಆದರೂ ಇನ್ನೂ ಏನೋ ಕೊರತೆ ಇದೆ. ಆದರೆ ಅದು ಏನು ಎಂದು ನನಗೆ ಅರ್ಥವಾಗಲಿಲ್ಲ. ಅವಳ ಕಿರಿಕಿರಿ ಹೆಚ್ಚಾಯಿತು ಮತ್ತು ನಾನು ಅಸಡ್ಡೆ ತೋರಲು ಪ್ರಾರಂಭಿಸಿದೆ. ಅಷ್ಟರಲ್ಲಿ ದಿನಗಳು ಕಳೆದವು. ಸಮಯ ಮುಂದುವರಿಯಿತು. ಮಗು ಬೆಳೆಯಿತು. ಅವನದೇ ಆದ ಪ್ರಪಂಚ ಸಿದ್ಧವಾಗಲು ಪ್ರಾರಂಭಿಸಿತು. 10ನೇ ತರಗತಿ ಯಾವಾಗ ಬಂದು ಹೋಯಿತು ಎಂದು ನನಗೆ ತಿಳಿಯಲೇ ಇಲ್ಲ. ಆಗ ನಮಗಿಬ್ಬರಿಗೂ 40-42 ವರ್ಷ ವಯಸ್ಸಾಗಿತ್ತು. ಬ್ಯಾಂಕಿನಲ್ಲಿ ಸೊನ್ನೆ ಹೆಚ್ಚುತ್ತಲೇ ಇತ್ತು. ತುಂಬ ಏಕಾಂತದಲ್ಲಿ ಕ್ಷಣದಲ್ಲಿ ನಾನು ಕಳೆದು ಹೋದ ಆ ದಿನಗಳನ್ನು ನೆನಪಿಸಿಕೊಂಡೆ ಮತ್ತು ಅವಕಾಶವನ್ನು ಕಂಡುಕೊಂಡಾಗ ನಾನು ಅವಳಿಗೆ, ಹೇ, ಇಲ್ಲಿ ಬಾ, ನನ್ನ ಪಕ್ಕದಲ್ಲಿ ಕುಳಿತುಕೋ, ಬಾ, ಕೈ ಹಿಡಿದುಕೊಂಡು ಎಲ್ಲಾದರೂ ಹೋಗೋಣ ಎಂದು ಹೇಳಿದೆ. ಅವಳು ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ನೋಡುತ್ತಾ, ನಿಮಗೆ ಏನೇನೋ ಯೋಚನೆ ಬರುತ್ತಿದೆಯೇ? ಇಲ್ಲಿ ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಮತ್ತು ನೀವು ಮಾತನಾಡಲು ಯೋಚಿಸುತ್ತಿದ್ದೀರಿ ಎಂದಳು. ಅವಳು ತನ್ನ ಪಲ್ಲುವನ್ನು ಸೊಂಟಕ್ಕೆ ಬಿಗಿದುಕೊಂಡು ಹೊರಗೆ ಹೋದಳು. ನಂತರ 45ನೇ ವರ್ಷ ಬಂದಿತು. ನಾನು ಕನ್ನಡಕ ಧರಿಸಲು ಪ್ರಾರಂಭಿಸಿದೆ. ನನ್ನ ಕೂದಲು ಕಪ್ಪು ಬಣ್ಣವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿತು ಮತ್ತು ನನ್ನ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಹುಟ್ಟಿಕೊಳ್ಳಲು ಪ್ರಾರಂಭಿಸಿದವು. ಮಗ ಕಾಲೇಜಿನಲ್ಲಿದ್ದಾಗ ಬ್ಯಾಂಕಿನಲ್ಲಿ ಸೊನ್ನೆಗಳು ಹೆಚ್ಚುತ್ತಿದ್ದವು. ಅವನಿಗೆ ತಿಳಿಯುವ ಮೊದಲೇ ಅವನ ಕಾಲೇಜು ಮುಗಿದಿತ್ತು. ಅವನು ತನ್ನ ಕಾಲುಗಳ ಮೇಲೆ ನಿಂತನು. ಅವನ ರೆಕ್ಕೆಗಳು ಪಕ್ವವಾಗಿ ಪರದೇಶಕ್ಕೆ ಹಾರಿ ಹೋದನು. ನನ್ನ ಕೂದಲಿನ ಕಪ್ಪು ಬಣ್ಣವು ಮಸುಕಾಗಲು ಪ್ರಾರಂಭಿಸಿತು. ಕೆಲವೊಮ್ಮೆ ನನ್ನ ಮನಸ್ಸು ವಿಫಲವಾಗಲು ಪ್ರಾರಂಭಿಸಿತು. ಅವಳಿಗೂ ಕನ್ನಡಕ ಸಿಕ್ಕಿತು. ನನಗೂ ವಯಸ್ಸಾಗಿದೆ. ಅವಳು ವಯಸ್ಸಾದವಳಂತೆ ಕಾಣಲು ಪ್ರಾರಂಭಿಸಿದಳು. ಇಬ್ಬರು 55ರಿಂದ 60ಕ್ಕೆ ಚಲಿಸಲು ಪ್ರಾರಂಭಿಸಿದವು. ಬ್ಯಾಂಕಿನ ಸೊನ್ನೆಗಳ ಬಗ್ಗೆ ಯಾವುದೇ ಸುದ್ದಿಯಿಲ್ಲ. ಹೊರಗೆ ಹೋಗಬೇಕಾದ ಕಾರ್ಯಕ್ರಮಗಳು ನಿಲ್ಲಲಾರಂಭಿಸಿದವು. ಈಗ ಔಷಧಿಗಳನ್ನು ತೆಗೆದುಕೊಳ್ಳುವ ದಿನಗಳು ಮತ್ತು ಸಮಯಗಳನ್ನು ನಿಗದಿಪಡಿಸಲು ಪ್ರಾರಂಭಿಸಲಾಗಿದೆ. ಮಕ್ಕಳು ದೊಡ್ಡವರಾದ ಮೇಲೆ ಒಟ್ಟಿಗೆ ವಾಸಿಸುತ್ತೇವೆ ಎಂಬ ಆಲೋಚನೆಯೊಂದಿಗೆ ಖರೀದಿಸಿದ ಮನೆ ಈಗ ಹೊರೆಯಂತೆ ಭಾಸವಾಗಲು ಪ್ರಾರಂಭಿಸಿದೆ. ಉಳಿದ ದಿನಗಳು ಮಕ್ಕಳು ಯಾವಾಗ ಹಿಂದಿರುಗುತ್ತಾರೆಂದು ಯೋಚಿಸುತ್ತಾ ಕಳೆದವು. ಒಂದು ದಿನ ನಾನು ಸೋಫಾದ ಮೇಲೆ ಕುಳಿತು ತಂಪಾದ ಗಾಳಿಯನ್ನು ಆನಂದಿಸುತ್ತಿದ್ದೆ. ಅವಳು ದೀಪ ಹಚ್ಚುತ್ತಿದ್ದಳು.
ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ನಾನು ಬೇಗನೆ ಫೋನ್ ಎತ್ತಿಕೊಂಡೆ. ಇನ್ನೊಂದು ಬದಿಯಲ್ಲಿ ಮಗ ಇದ್ದ. ಅವನು, ಅಪ್ಪ, ನಾನು ಮದುವೆಯಾಗಿದ್ದೇನೆ, ನಾನು ಇಲ್ಲೇ ವಾಸಿಸುತ್ತೇನೆ ಅಂತ ನಿರ್ಧಾರ ಮಾಡಿದ್ದೇನೆ. ಅಪ್ಪ, ದಯವಿಟ್ಟು ನಿಮ್ಮ ಬ್ಯಾಂಕಿನ ಸೊನ್ನೆಗಳನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ದಾನ ನೀಡಿ, ನೀವು ಕೂಡ ಅಲ್ಲಿಯೇ ಉಳಿಯಬಹುದು. ಇನ್ನೂ ಕೆಲವು ಔಪಚಾರಿಕ ವಿಷಯಗಳನ್ನು ಹೇಳಿದ ನಂತರ ಮಗ ಫೋನ್ ಕಟ್ ಮಾಡಿದ. ನಾನು ಹಿಂತಿರುಗಿ ಬಂದು ಮತ್ತೆ ಸೋಫಾದ ಮೇಲೆ ಕುಳಿತೆ. ಅವಳ ದೀಪದ ಬತ್ತಿಯು ಆರಿ ಹೋಗುವ ಹಂತದಲ್ಲಿತ್ತು. ನಾನು ಅವಳನ್ನು ಕರೆದೆ. ಇಂದು ಮತ್ತೆ ಕೈ ಹಿಡಿದು ಮಾತನಾಡೋಣ ಬಾ. ಅವಳು ತಕ್ಷಣ ನಾನು ಈಗಲೇ ಬರುತ್ತೇನೆ ಎಂದಳು. ನನಗೆ ನಂಬಲಾಗಲಿಲ್ಲ. ನನ್ನ ಮುಖ ಸಂತೋಷದಿಂದ ಹೊಳೆಯಿತು. ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಮತ್ತು ಕೆನ್ನೆಗಳು ಒದ್ದೆಯಾದವು. ಇದ್ದಕ್ಕಿದ್ದಂತೆ ನನ್ನ ಕಣ್ಣುಗಳಿನ ಹೊಳಪು ಮಾಯವಾಯಿತು ಮತ್ತು ನಾನು ನಿರ್ಜೀವನಾದೆ, ಶಾಶ್ವತವಾಗಿ. ಅವಳು ಉಳಿದ ಪೂಜೆಯನ್ನು ಮುಗಿಸಿ ನನ್ನ ಪಕ್ಕದಲ್ಲಿ ಬಂದು ಕುಳಿತಳು. ಹೇಳಿ, ನೀವು ಏನೋ ಹೇಳಬೇಕೆಂದಿದ್ದಿರಿ. ಆದರೆ ನಾನು ಏನನ್ನೂ ಹೇಳಲಿಲ್ಲ. ಅವಳು ನನ್ನ ದೇಹವನ್ನು ಮುಟ್ಟಿ ನೋಡಿದಳು. ದೇಹವು ಸಂಪೂರ್ಣವಾಗಿ ತಣ್ಣಗಾಗಿತ್ತು. ನಾನು ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಅವಳು ಒಂದು ಕ್ಷಣ ಶೂನ್ಯಳಾದಳು. ನಾನು ಏನು ಮಾಡಬೇಕು? ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ 1 ಅಥವಾ 2 ನಿಮಿಷಗಳಲ್ಲಿ ಅವಳಿಗೆ ಪ್ರಜ್ಞೆ ಮರಳಿತು. ಅವಳು ನಿಧಾನವಾಗಿ ಎದ್ದು ಪೂಜಾ ಕೋಣೆಗೆ ಹೋದಳು. ಒಂದು ಧೂಪ ದ್ರವ್ಯದ ಕಡ್ಡಿಯಿಂದ ದೇವರನ್ನು ಪ್ರಾರ್ಥಿಸಿದಳು. ತದನಂತರ ಅವಳು ಮತ್ತೆ ಬಂದು ಸೋಫಾದ ಮೇಲೆ ಕುಳಿತಳು. ಅವಳು ನನ್ನ ತಣ್ಣನೆಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದಳು, ನೀವು ಎಲ್ಲಿಗೆ ಹೋಗಬೇಕು? ಏನು ಮಾತನಾಡಬೇಕು? ಹೇಳಿ. ಇದನ್ನು ಹೇಳುತ್ತಾ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಅವಳು ನನ್ನನ್ನು ದಿಟ್ಟಿಸುತ್ತಲೇ ಇದ್ದಳು. ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ನನ್ನ ತಲೆ ಅವಳ ಭುಜದ ಮೇಲೆ ಬಿದ್ದಿತು. ತಣ್ಣನೆಯ ಗಾಳಿ ಇನ್ನೂ ಬೀಸುತ್ತಿತ್ತು. ಇದೇನಾ ಜೀವನ? ಇಲ್ಲ, ಜೀವನ ನಿಮ್ಮದಾಗಿದ್ದರೆ ನಿಮ್ಮದೇ ಆದ ವಿಧಾನಗಳನ್ನು ಇಟ್ಟುಕೊಂಡು ಇಂದೇ ಪ್ರಾರಂಭಿಸಿ. ಏಕೆಂದರೆ ನಾಳೆ ಎಂದಿಗೂ ಬರುವುದಿಲ್ಲ.